ಸಿಎಂ ಅವರು ಒಳ ಮೀಸಲಾತಿ ಘೋಷಣೆ ಬಳಿಕ ವಿಪಕ್ಷಗಳು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಕೊಡಬೇಕು ಅಂತ ಒತ್ತಾಯ ಮಾಡಿದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಒತ್ತಾಯ ಮಾಡಿದ್ರು. ಇದೇ ವೇಳೆ ಅವಕಾಶ ಕೊಡೋದಕ್ಕೆ ಬರೋದಿಲ್ಲ ಅಂತ ಸ್ಪೀಕರ್ ಅವರು ಹೇಳಿದ್ರು. ಆದರೆ ಅವಕಾಶ ನೀಡಲೇಬೇಕು ಅಂತ ಬಿಜೆಪಿ ಇವತ್ತು ಒತ್ತಾಯ ಮಾಡಿದೆ. ಹೀಗಾಗಿ ತೀವ್ರ ಸದ್ದು ಗದ್ದಲಕ್ಕೆ ಇದು ಕಾರಣ ಆಯಿತು ಸದನದಲ್ಲಿ. ನಾನು ಎಂದಿಗೂ ಪಲಾಯನ ಮಾಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ನೀವೆಂದ್ರೆ ನನಗೆ ಭಯನೇ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಬಿಜೆಪಿ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯ ನೀವಂದ್ರೆ ನನಗೆ ಭಯನೇ ಇಲ್ಲ ಅಂತ ಟಾಂಟ್ ಕೊಟ್ಟಿದ್ದಾರೆ. ಶಾಶ್ವತ ಪರಿಶಿಷ್ಟ ವರ್ಗಗಳ ಆಯೋಗ ರಚನೆ ಮಾಡೋದಕ್ಕೂ ಕೂಡ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಒಳ ಮೀಸಲಾತಿ ಬಗ್ಗೆ ಸಿಎಂ ಅವರು ಘೋಷಣೆ ಮಾಡಿದ ಬಳಿಕ ಸಿಎಂ ಮಾತಿಗೆ ಆಡಳಿತ ಪಕ್ಷಗಳು ಸ್ವಾಗತ ಮಾಡಿದೆ. ಆಡಳಿತ ಪಕ್ಷ ಸ್ವಾಗತ ಮಾಡಿದೆ. ಮೇಜು ಕುಟ್ಟಿ ಶಾಸಕರು ಸಿಎಂ ಅವರ ನಿರ್ಧಾರ ಸ್ವಾಗತ ಮಾಡಿದ್ದಾರೆ. ನಾವೇನಿರೋದು ಅಲ್ಲಿಗೆ ನಾಳೆ ಮತ್ತೆ ಮಾತಾಡಬಹುದು. ಈಗ ಇದು ಸ್ಟೇಟ್ಮೆಂಟ್ ಮತ್ತೆ ಮಾಡಿದ್ದು ಮುಖ್ಯಮಂತ್ರಿ ಹೇಳಿದ್ಮೇಲೆ ನಾನು ಹೇಳಬೇಕು ಅಪೋಸಿಷನ್ ಇಲ್ಲ, ಸ್ಟೇಟ್ಮೆಂಟ್ ಮಾಡಿದ್ರೆ ಹೇಳ್ಬೇಕಂತ ಇಲ್ಲ. ಸ್ಟೇಟ್ಮೆಂಟ್ ಅಲ್ಲಿ ಮಾತಾಡ್ಲಿಕ್ಕೆ ಇಲ್ಲ, ನೋಡಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಇಲ್ಲ, ಸ್ಟೇಟ್ಮೆಂಟ್ ಅಲ್ಲಿ ಮಾತಾಡ್ಲಿಕ್ಕೆ ಇಲ್ಲ. ಈಗ ವಿಜಯ ಮಾತಾಡಿ ಉತ್ತರ ಕೊಡ್ಲೇಬೇಕು. ನಾಳೆ ನೀವು ನಾಳೆ ಬೇರೆ ತಂದು ನೀವು ಮಾತಾಡಿ. ಈಗ ಸ್ಟೇಟ್ಮೆಂಟ್ ಮೇಲೆ ಮಾತಾಡ್ಲಿಕ್ಕೆ ಇಲ್ಲಲ್ಲ, ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟ್ ನೀವು ನಾಳೆ ಬೇಕಾದ್ರೆ ಡಿಸ್ಕಷನ್ ಕೇಳಿ. ಈಗ ಅದು ಬರೀ ಸ್ಟೇಟ್ಮೆಂಟ್ ಮಾತ್ರ. ನೀವು ನಾಳೆ ಬೇಕಾದ್ರೆ ಡಿಸ್ಕಷನ್ ಕೇಳಿ. ಗೌರ್ಮೆಂಟ್ ಸ್ಟೇಟ್ಮೆಂಟ್ ಡಿಸ್ಕಷನ್ಗೆ ಅವಕಾಶ ಇಲ್ಲ. ಆಯ್ತು ನೋಡಿ, ಈಗ ಸ್ಟೇಟ್ಮೆಂಟ್ ಅಲ್ಲಿ ಡಿಸ್ಕಷನ್ ಇಲ್ಲ. ನಾಳೆ ನೀವು ಬೇರೆ ಡಿಸ್ಕಷನ್ ಕೇಳಿ. ಬೇಡ ಹಾಗೆಲ್ಲ ಅಲ್ಲ, ಸ್ಟೇಟ್ಮೆಂಟ್ ಎಲ್ಲ ಚರ್ಚೆ ಮಾಡ್ತಿದೆ. ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲಿ ಕೂಡ ಚರ್ಚೆ ಮಾಡ್ಲಿಕ್ಕೆ ಇಲ್ಲ. ಕಾರಣ ನೀವು ನಾಳೆ ಬೇರೆ ಡಿಸ್ಕಷನ್ಗೆ ಸ್ವಾಗತ ಮಾಡ್ತೀನಿ. ಹಾಗೆಲ್ಲ ನೋಡಿ, ಸ್ಟೇಟ್ಮೆಂಟ್ ಸರ್ಕಾರ ಸ್ಟೇಟ್ಮೆಂಟ್ ಕೊಟ್ಟಾಗ ಅದರ ಬಗ್ಗೆ ಮತ್ತೆ ಚರ್ಚೆಗೆ ಅದು ಸ್ಟೇಟ್ಮೆಂಟ್ ಏನ್ ಬೇಕಾ ಚರ್ಚೆಗೆ ನಾಟ್ ಕರೆಕ್ಟ್. ಆಯ್ತು, ವಿರೋಧ ಮಾಡ್ತೀರಾ ಸ್ವಾಗತ ಮಾಡ್ತೀರಾ? ವಿರೋಧ ಮಾಡ್ತೀರಾ ಸ್ವಾಗತ ಮಾಡ್ತೀರಾ? ನಲ್ಲಿ ಆಗ್ತಕ್ಕಂಥ ರೀತಿ ನೀವು ಯಾಕೆ ಅರ್ಥ ಮಾಡಿಕೊಳ್ಳುದಿಲ್ಲ? ನೋಡಿ ಅಧ್ಯಕ್ಷರೇ, ನೋಡಿ ಸ್ಟೇಟ್ಮೆಂಟ್ ಮೇಲೆ ಮಾಡ್ಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ದಶಕಗಳ ಹೋರಾಟ, ಒಳ ಮೀಸಲಾತಿ ಸಿಗಬೇಕು ಅನ್ನುವಂತಹ ಒಂದು ಬೇಡಿಕೆ, ಈ ನಡುವೆ ಪರ ವಿರೋಧದ ಚರ್ಚೆ, ಇದೆಲ್ಲವೂ ಕೂಡ ಫುಲ್ ಸ್ಟಾಪ್ ಬಿತ್ತು. ಈಗ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಘೋಷಣೆ ಮಾಡಿದ್ದಾಯಿತು, ಜಾರಿಗೆ ತಂದಿದ್ದಾಯಿತು. ಇಲ್ಲಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಇಲ್ಲಿ ವಿಪಕ್ಷ ನಾಯಕರು ಬೇಡಿಕೆ ಇಟ್ಟರು. ಸ್ವಾರಸ್ಯಕರ ಬೆಳವಣಿಗೆ ಕೂಡ ನಡೀತು. ಏನೇನಾಯಿತು ಇವತ್ತು ಸದನದಲ್ಲಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ? ಸಂತೋಷ, ದಲಿತ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೆ ಸಾಕಷ್ಟು ಹೋರಾಟಗಳು ನಡೆದಿದ್ವು. ಒಂದು ದಶಕದಿಂದಲೂ ಕೂಡ ಇದರ ಬಗ್ಗೆ ಹೋರಾಟಗಳು ಆಗಿತ್ತು. ವರದಿಯನ್ನು ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನು ಜಾರಿಗೆ ತರಬೇಕು, ದಲಿತ ಸಮುದಾಯದಲ್ಲಿರುವಂತಹ ಒಳಪಂಗಡಗಳಿಗೆ ನೀವು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅನ್ನುವಂತಹ ಕೂಗು ಹಿಂದಿನಿಂದಲೂ ಕೂಡ ಇತ್ತು. ಅದಕ್ಕೆ ಪೂರಕವಾಗಿ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಈ ಒಂದು ವರದಿಯನ್ನು ಜಾರಿಗೆ ತರುವಂತಹ ಒಂದು ಪ್ರಯತ್ನಗಳಾಗಿತ್ತು. ಆದರೆ ಅಂತಿಮವಾಗಿ ಸರ್ಕಾರ ಅಲ್ಲಿಗೆ ಮುಗಿದ ಹಿನ್ನೆಲೆಯಲ್ಲಿ ಈಗ ಸಿದ್ದರಾಮಯ್ಯನವರ ಸರ್ಕಾರ ಅದನ್ನು ಮತ್ತೆ ಕೈಗೆತ್ತಿಕೊಳ್ತು. ನಂತರ ವೈಜ್ಞಾನಿಕವಾಗಿಲ್ಲ ಸದಾಶಿವ ಆಯೋಗದ ವರದಿ, ಹಾಗಾಗಿ ಮತ್ತೊಮ್ಮೆ ನೀವು ಸಮೀಕ್ಷೆಯನ್ನು ಮಾಡಿಸಿ ಆ ವರದಿಯನ್ನು ನೀವು ಜಾರಿಗೆ ತರಬೇಕು ಅನ್ನುವಂತಹ ಕೂಗುಗಳು, ಒತ್ತಡಗಳು ಹೆಚ್ಚಾಯಿತು ಸರ್ಕಾರದ ಮೇಲೆ. ಹಾಗಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಒಂದು ಆಯೋಗ, ಏಕಸದಸ್ಯ ಆಯೋಗವನ್ನು ಸರ್ಕಾರ ರಚನೆ ಮಾಡಿತ್ತು.
ರಾಜ್ಯದ ಮೂಲೆ ಮೂಲೆಗೆ ತೆರಳಿ ದತ್ತಾಂಶವನ್ನು ಸಂಗ್ರಹಿಸಿ ದಲಿತ ಸಮುದಾಯದ ಎಷ್ಟು ದಲಿತ ಕುಟುಂಬಗಳಿದೆ, ಎಷ್ಟು ಜನಸಂಖ್ಯೆ ಇದೆ, ಅವರ ಸಮಗ್ರವಾದಂಥ ಒಂದು ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನು ವರದಿ ರೂಪದಲ್ಲಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿತ್ತು. ಆ ವರದಿಯನ್ನು ಆಧರಿಸಿ ನಿನ್ನೆ ನಡೆದಂಥ ಸಂಪುಟ ಸಭೆಯಲ್ಲಿ ಒಮ್ಮತದ ಒಂದು ನಿರ್ಣಯವನ್ನು ತೆಗೆದುಕೊಂಡಿತ್ತು. ಆ ಒಂದು ನಿರ್ಣಯವನ್ನು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸದನದ ಒಳಗೆ ಸ್ಪಷ್ಟನೆಯನ್ನು ಕೊಟ್ಟರು, ಉತ್ತರವನ್ನು ಕೊಟ್ಟರು. ಈ ರೀತಿಯಾಗಿ ನಾವು ಸಂಪುಟದಲ್ಲಿ ನಿನ್ನೆ ಮಹತ್ವದ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಅದನ್ನು ಸದನ ನಡೀತಾ ಇರೋದ್ರಿಂದ ಸಹಜವಾಗಿ ಇಲ್ಲಿ ಅದನ್ನು ಪ್ರಸ್ತಾಪ ಮಾಡಬೇಕು. ಆ ಕಾರಣಕ್ಕೆ ಇದನ್ನು ನಾವು ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದೀನಿ ಅಂತೇಳಿ ಸಿದ್ದರಾಮಯ್ಯನವರು ಅದರ ಬಗ್ಗೆ ಹೇಳಿದ್ರು. ಜೊತೆಗೆ ಯಾವ್ಯಾವ ಸಮುದಾಯಗಳಿಗೆ ಎಷ್ಟೆಷ್ಟು ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ದೇವೆ, ಇದಕ್ಕೆ ಎಲ್ಲ ದಲಿತ ಸಮುದಾಯದಲ್ಲಿರುವಂತಹ 101 ಒಳಪಂಗಡಗಳು ಕೂಡ ಇದಕ್ಕೆ ಒಪ್ಕೊಂಡಿದೆ ಅನ್ನುವಂಥದ್ದನ್ನು ಕೂಡ ಅವರು ಸದನದ ಮುಂದೆ ಇಡ್ತಾರೆ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಅದು ವಿಧಾನ ಪರಿಷತ್ಗೆ ತಿಳಿಸಬೇಕು, ಈ ಒಂದು ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿಂದ ಹೊರಡ್ತಾರೆ. ಆಗ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಇದರ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಬೇಡಿಕೆಯನ್ನು ಸ್ಪೀಕರ್ ಅವರ ಮುಂದೆ ಇಡ್ತಾರೆ. ಆದರೆ ಸ್ಪೀಕರ್ ಅವರು CM ಅವರು ಈಗ ಉತ್ತರವನ್ನು ಕೊಟ್ಟಿರೋದ್ರಿಂದ ಅದಕ್ಕೆ ಚರ್ಚೆಗೆ ಅವಕಾಶ ಇಲ್ಲ ಅನ್ನುವಂಥ ಕಾರಣವನ್ನು ಕೊಟ್ಟು ನಿರಾಕರಣೆಯನ್ನು ಮಾಡ್ತಾರೆ. ಆದರೆ ಪ್ರತಿಪಕ್ಷಗಳು ಬಿಗಿಯಾದಂಥ ಪಟ್ಟನ್ನು ಹಿಡಿತವೆ. ಇಲ್ಲ, ನೀವು ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಇದರಲ್ಲಿ ಸರ್ಕಾರ ಏನನ್ನೋ ಮುಚ್ಚಿಡ್ತಾ ಇದೆ, ನೀವು ಎಲ್ಲವೂ ಕೂಡ ಸರಿಯಾಗಿದ್ದರೆ ಯಾಕೆ ನೀವು ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ, ಇದು ಸೂಕ್ಷ್ಮವಾದಂಥ ವಿಚಾರ, ಇದನ್ನು ಕೂಡ ನಾವು ಬಹಳ ಸೂಕ್ಷ್ಮವಾಗಿ ನಾವು ಚರ್ಚೆಯನ್ನು ಮಾಡ್ತೇವೆ, ನೀವು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಬೇಡಿಕೆಯನ್ನು ಪದೇ ಪದೇ ಇಡ್ತಾರೆ. ಜೊತೆಗೆ ಸದನದ ನಿಯಮಾವಳಿಗಳ ಪುಸ್ತಕವನ್ನು ಕೂಡ ತಿಳಿಸಿ ಇಲ್ಲಿ ಈ ರೀತಿಯಾದಂಥ ಆಪ್ಷನ್ಗಳಿದೆ ಅವಕಾಶವನ್ನು ಮಾಡಿಕೊಡೋದಕ್ಕೆ, ಅದನ್ನು ನೀವು ಮಾಡಿಕೊಡ್ಬೇಕು ಅನ್ನುವಂಥ ಬೇಡಿಕೆಯನ್ನು ಇಡ್ತಾರೆ. ಆ ಕಡೆ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಇದಕ್ಕೆ ಆಕ್ಷೇಪಗಳು ವ್ಯಕ್ತವಾಗುತ್ತೆ. ಯಾವುದೇ ಕಾರಣಕ್ಕೆ ನೀವು ಪ್ರತಿಪಕ್ಷಗಳಿಗೆ ಚರ್ಚೆಗೆ ಅವಕಾಶವನ್ನು ಮಾಡಿಕೊಡ್ಬೇಡಿ ಅಂತೇಳಿ ಅವರು ಕೂಡ ಸ್ಪೀಕರ್ ಅವ್ರಿಗೆ ಮನವಿಯನ್ನು ಮಾಡ್ತಾರೆ. ಅಂತಿಮವಾಗಿ ಸ್ಪೀಕರ್ ಅವರು ಅವಕಾಶವನ್ನು ಮಾಡಿಕೊಡೋದಿಲ್ಲ. ಹಾಗಾಗಿ ಅಶೋಕ್ ಅವರು ನಾವು ಸಭಾತ್ಯಾಗವನ್ನು ಮಾಡ್ತೇವೆ ಅಂತೇಳಿ ತಮ್ಮ ಶಾಸಕರನ್ನು ಕರೆದು ಅವರು ಸಭಾತ್ಯಾಗವನ್ನು ಮಾಡ್ತಾರೆ. ಆ ಕಡೆ ಮುಖ್ಯಮಂತ್ರಿಗಳ ಹೇಳಿಕೆಗೆ ಕಾಂಗ್ರೆಸ್ ಪಕ್ಷದ ಶಾಸಕರು ಸದನ ಮೇಜನ್ನು ಕುಟ್ಟಿ ಸಂತಸವನ್ನು ವ್ಯಕ್ತಪಡಿಸ್ತಾರೆ. ಇಷ್ಟು ದಶಕಗಳ ಕಾಲದ ಒಂದು ಹೋರಾಟಕ್ಕೆ ಈಗ ನಮಗೆ ನ್ಯಾಯ ಸಿಗ್ತಾ ಇದೆ. ನಮ್ಮ ಸಮುದಾಯಗಳಿಗೆ ಇವತ್ತು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ನಾವು ಮೇಲಕ್ಕೆ ಬರೋದಕ್ಕೆ ಅವಕಾಶಗಳಾಗ್ತಾ ಇದೆ ಅನ್ನುವಂಥ ಒಂದು ಸಂತಸವನ್ನು ಅವರು ವ್ಯಕ್ತಪಡಿಸ್ತಾರೆ. ಸೊ ಇದು ಇನ್ನೊಂದೆರಡು 3 ದಿನಗಳಲ್ಲಿ ಇದು ಅಧಿಕೃತವಾಗಿ ಸರ್ಕಾರದಿಂದ ಆದೇಶ ಹೊರಬೀಳುತ್ತೆ. ಸಂತೋಷ್, ಹೊರಬಿದ್ದ ನಂತರ ಮೀಸಲಾತಿ ವರ್ಗೀಕರಣ ಆಗತ್ತೆ. ಎಡಗೈ ಸಮುದಾಯಕ್ಕೆ 6% ಮೀಸಲಾತಿ, ಬಲಗೈ ಸಮುದಾಯಕ್ಕೆ 6% ಮೀಸಲಾತಿ, ಹಾಗೆ ಇತರೆ 63 ಸಮುದಾಯಗಳಿಗೆ 5% ಮೀಸಲಾತಿಯನ್ನು ಈಗ ವರ್ಗೀಕರಣ ಮಾಡಲಾಗಿದೆ. ABC ಅಂತೇಳಿ ವರ್ಗೀಕರಣವನ್ನು ಮಾಡಿ ಎನಲ್ಲಿ ಎಡಗೈ, ಬಿನಲ್ಲಿ ಬಲಗೈ, ಹಾಗೆ ಸಿನಲ್ಲಿ ಇತರೆ ವರ್ಗಗಳು ಬರುತ್ತೆ. ಎಡಗೈ ಸಮುದಾಯದಲ್ಲಿ ಸುಮಾರು 18 ಒಳಪಂಗಡಗಳು ಬರುತ್ತೆ, ಹಾಗೆ ಬಲಗೈ ಸಮುದಾಯದಲ್ಲಿ 20 ಒಳಪಂಗಡಗಳು ಬರುತ್ತೆ. ಇದಕ್ಕೆ ಈಗ ನಾವು ಸಮಾನವಾಗಿ ಮೀಸಲಾತಿಯನ್ನು ಹಂಚಿದ್ದೇವೆ ಅನ್ನುವಂಥದ್ದನ್ನು CM ಅವರು ಬಹಳ ಸ್ಪಷ್ಟವಾಗಿ ಸದನದಲ್ಲಿ ಹೇಳಿದ್ದಾರೆ. ಸೊ ಪ್ರತಿಪಕ್ಷಗಳು ಇದಕ್ಕೆ ಮುಂದೆ ಯಾವ ರೀತಿಯಾದಂಥ ಒಂದು ತಿರುಗೇಟನ್ನು ಕೊಡ್ತವೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಸಂತೋಷ್, ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.